ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೆಲುವಿನ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಬೆಂಗಳೂರಿನ ಸಿಎಂ ನಿವಾಸದಲ್ಲಿ ಗೆಲುವಿನ ನಗೆಯನ್ನ ಬೀರಲಾಯಿತು. ಗೆಲುವಿನ ಸಂಭ್ರಮವನ್ನ ಸಿದ್ದರಾಮಯ್ಯನವರು ಹಂಚಿಕೊಂಡರು. ಈ ನಿಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಭಾಷಣ ಜನ ಸೊಪ್ಪು ಹಾಕಲ್ಲ ಮತದಾರರು ಬಹಳ ಬುದ್ಧಿ ಇದ್ದಾರೆ. ಆಮೇಲೆ ಆ ಮಾತುಗಳು ನಮ್ಮ ಕೆಲ ಸೊಪ್ಪು ಹಾಕಲ್ಲ ಅಂತ ತಿಳ್ಕೋಬೇಕಂತ ಕೆಲ ಜನಗಳು ದೇ ಕಾಂಟ್ ಟೇಕ್ ದೆಮ್ ಆಸ್ ಗ್ರಾಂಟೆಡ್. ಮತದಾರರು ಬಹಳ ಬುದ್ಧಿವಂತರಿದ್ದಾರೆ. ಆಮೇಲೆ ಆ ಮಾತುಗಳು ನಮ್ಮ ಗುಂಡ್ಲುಪೇಟೆ ಕ್ಯಾಂಡಿಡೇಟ್ ಬಗ್ಗೆ ಅವ್ರ ಬಗ್ಗೆ ಮಾತಾಡೋದು, ಭಾಷೆ ಬಳಸ್ತಕ್ಕಂಥದ್ದು ಕೂಡ ಗೊತ್ತಿಲ್ಲ ಇವರಿಗೆ. ಅದನ್ನೇ ಸಂಸ್ಕೃತಿಯನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಈಶ್ವರಪ್ಪ ಯಾವಾಗ ಹೇಳ್ತಾರೆ ನಮಗೊಂದು ಸಂಸ್ಕೃತಿ ಇದೆ ಎಂಥದ್ದು ಎಂತಪ್ಪ ಏನೊಂದು ಏನೋ ಹೇಳ್ತಾನೆ ಇರ್ತದೆ ನೀನು ಕೇಳ್ತಾ ಇರ್ತೀಯಲ್ಲ ಅವನು ಈಶ್ವರಪ್ಪ ಅವ್ರನ್ನೊಂದು ಮಾತಾ ಹೇಳ್ತಾ ಇರ್ತಾನೆ ಅವನು. ಅದು ಯಾವ ಸಂಸ್ಕೃತಿನೋ ನನಗಂತೂ ಗೊತ್ತಿಲ್ಲ. ನಮಗ್ ಗೊತ್ತಿರೋದೇನಪ್ಪಾ ಅಂತಂದ್ರೆ ಮಾನವೀಯತೆಯ ಸಂಸ್ಕೃತಿ ನಮಗ್ ಗೊತ್ತಿರೋದು. ಇವ್ರಿಗೆ ಯಾವ ಸಂಸ್ಕೃತಿ ಇದೆಯೋ ಗೊತ್ತಿಲ್ಲ ನನಗೆ. ಸೊ ಜನ ನಾವು ಏನ್ ಹೇಳಿದ್ರು ನಂಬ್ಕೊಬಿಡ್ತಾರೆ ಅಂತ ಅನ್ಕೊಂಡಿದ್ರೆ ಅದು ಅವ್ರ ಭ್ರಮೆ ಅಷ್ಟೇ. ಹೀಗೆ ಹೇಳೋದು ಅಧಿಕಾರ ದುರುಪಯೋಗ ಆಯಿತು, ಹಣ ಹಂಚಿಬಿಟ್ರು, ಸೋತ್ ಮೇಲೆ ಹಣ ಹಂಚಿಬಿಟ್ರು. ಇವತ್ತೇನಾದ್ರೂ ಕರ್ನಾಟಕದ ಚುನಾವಣಾ ವ್ಯವಸ್ಥೆ ಭ್ರಷ್ಟಗೊಳಿಸಲಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ನಾಂದಿ ಆಡದವರು ಯಾರು ಇದ್ರೆ ಸೀಮಾಡಿ ಹಿಡಿಯೋರು. ಆಪರೇಷನ್ ಕಮಲ ಮಾಡಿದವರು ಯಾರು ಕರ್ನಾಟಕದಲ್ಲಿ? 8 ಉಪಚುನಾವಣೆಗಳು ಬರ್ಲಿಕ್ಕೆ ಕಾರಣ ಆದವ್ರು ಯಾರು? ಅದು ಎಷ್ಟೆಷ್ಟು ಕೋಟಿ ಖರ್ಚು ಮಾಡಿದ್ರು ಇವರು. ಇವರೇ ಮುಖ್ಯಮಂತ್ರಿ ಇರಲಿಲ್ವಾ? ಹೀಗೆ ಅದು ಬೇರೆ ಗುಂಡುಪೇಟೆ ದತ್ತು, ನಂಜನಗೂಡು ದತ್ತು, ರಕ್ತದಲ್ಲಿ ಬರ್ಕೊಟ್ಬಿಡ್ತೀನಿ, ರಕ್ತದಲ್ಲಿ ಬರ್ಕೊಟ್ಬಿಡ್ತೀನಿ. ಅವನು ಯಾರು? ಪ್ರತಾಪ್ ಸಿಂಹ, ಅವ್ರು MP ಬೇರೆ. ಒಬ್ಬ ಹೆಣ್ಮಗಳ ಬಗ್ಗೆ ಏನ್ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಅವರಿಗೆ, ಯಾವ ತರ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದರು, ಅವ್ರಿಗೆ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಸಂಯಮ ಇರಬೇಕು ಅನ್ನೋದು ಗೊತ್ತಿಲ್ಲ ಅವರಿಗೆ. ನಾಲಿಗೆ ಮೇಲೆ ನಮ್ಮ ಇಡ್ತಾ ಇರಬೇಕು ಅನ್ನೋದು ಗೊತ್ತಿರಲ್ಲ. ಏನ್ ಬೇಕಾದ್ರೂ ಮಾತಾಡಬಹುದು. ಬಟ್ ಅದಕ್ಕೆ ನಾನು ಜನರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಮತದಾರರಿಗೆ ಹೇಳ್ತೀನಿ. ಅವರ ಎಲ್ಲ ಆರೋಪಗಳಿಗೆ, ಅಪಪ್ರಚಾರಗಳಿಗೆ, ಟೀಕೆಗಳಿಗೆ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ಸಹಕಾರ ಮಾಡಿದಂತೆ ಸುದ್ದಿಗೋಷ್ಠಿ ಮುಂದುವರಿಯುತ್ತೆ ಬ್ರೇಕ್ನ ನಂತರ. ಅದಕ್ಕೆ ಪಾಪ ಹಿಂಗೆಲ್ಲ ಹೇಳೋದು. ಹೌದು, ಅದಕ್ಕೆ ಹಿಂಗೆಲ್ಲ ಹೇಳೋದು. ಎಸ್, 2 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಭರ್ಜರಿ ಜಯಭೇರಿಯನ್ನ ಗಳಿಸಿರುವಂತದ್ದು. ಈ ಒಂದು ಜಯಭೇರಿಯ ನಂತರ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡ್ತಾ ಇದ್ರು. ಜೊತೆಗೆ ಅವರ ಮಾತಲ್ಲಿ ಗೊತ್ತಾಗ್ತಾ ಇತ್ತು ಎಷ್ಟು ಸಂಭ್ರಮದಲ್ಲಿ ಅವರು ಇದ್ದಾರೆ ಅಂತ ಹೇಳಿ. ಜೊತೆಗೆ ತಮಗೆ ಸವಾಲನ್ನ ಒಡ್ಡಿದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಏನಿದ್ರು ಯಡಿಯೂರಪ್ಪ, ಅವರ ಕುರಿತಾಗಿ ಕೂಡ ಮಾತನಾಡ್ತಾ ಇದ್ರು. ಜೊತೆಗೆ ಸಾಕಷ್ಟು ಭರವಸೆಗಳನ್ನ, ಸಾಕಷ್ಟು ಮಾತುಗಳನ್ನ ಆಡಿದ್ರು ಅವರು. ಆ ಮಾತುಗಳೆಲ್ಲ ಎಲ್ಲಿಗೆ ಹೋಯ್ತು ಅನ್ನುವಂಥದ್ದು
ಅನ್ನೋದು ಕೂಡ ಸಿಎಂ ಸಿದ್ದರಾಮಯ್ಯನವರ ಒಂದು ಪ್ರಶ್ನೆ ಆಗಿತ್ತು ಅಂತೇಳಿ ಹೇಳ್ಬೋದು. ಒಟ್ಟಾರೆ ಏನು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರೀಕ್ಷೆಗೂ ಮೀರಿ ಗೆಲುವನ್ನ ಸಾಧಿಸಿರುವಂತದ್ದು, ಈ ಗೆಲುವನ್ನ ಸಂಭ್ರಮಿಸಲಾಗ್ತಾ ಇದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡ್ತಾ ಇದ್ದಾರೆ. ಎರಡೂ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿರುವಂತದ್ದು, ಗೆಲುವಿನ ನಗೆಯನ್ನ, ಗೆಲುವಿನ ಖುಷಿಯನ್ನ, ಸಂಭ್ರಮವನ್ನ ಸಿಎಂ ಸಿದ್ದರಾಮಯ್ಯನವರು ಹಂಚಿಕೊಳ್ತಾ ಇದ್ದಾರೆ.